ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನು ವಿದ್ಯಾ ಕ್ರಿಯೇಷನ್. ಇವತ್ತು ನಾನು ಒಂದು ಕ್ರೋಶ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಸೀರೆಗೆ ಫಸ್ಟು ನಾನು ಒಂದು ಲಾಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಲಾಕ್ ಮಾಡ್ತಾ ಇದ್ದೀನಿ. ಈಗ 5 ಚೈನ್, ಐದು ಚೈನ್ ಹಾಕ್ಕೊಂಡು ಅದೆಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಇದು ಕುಚ್ಚು ಕಟ್ಟಲಿಕ್ಕೆ, ಇದು 5 ಚೈನ್ ಏನು ಹಾಕಿದ್ದೀವಿ ನಾವು, ಅದು ಕುಚ್ಚು ಕಟ್ಟಲಿಕ್ಕೆ. ಈಗ ನೆಕ್ಸ್ಟು ಮತ್ತೆ 5 ಚೈನ್, ನೆಕ್ಸ್ಟ್ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಬಿಟ್ಟು ಲಾಕ್ ಮಾಡಬೇಕು. ನೋಡಿ, ಈಗ ಈ ಥರ ಬೀಡ್ ತಗೊಂಡಿದ್ದೀನಿ. ಬೀಡನ್ನ ಫಸ್ಟು ಲಾಕ್ ಮಾಡಬೇಕು. ನೋಡಿ, ಈ ಥರ ದಾರ ಇದೆಯಲ್ಲ, ಇದನ್ನು ಬೀಡು ಏನು ಹೂಲಿದೆ ಅದರೊಳಗಿಂದ ತಗೊಂಡು ದಾರನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಆಯಿತು. ಈಗ ಸ್ಯಾರಿಗೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ 5 ಚೈನ್, ಅದರಲ್ಲಿ ಬರುತ್ತೆ ಅಲ್ಲಿ ನೋಡ್ಬಿಟ್ಟು ಲಾಕ್ ಮಾಡಬೇಕು. ಮತ್ತೆ 5 ಚೈನ್, ಅದು ಅಷ್ಟೇ, ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಬಿಟ್ಟು ಲಾಕ್ ಮಾಡಬೇಕು. ಮತ್ತೆ 5 ಚೈನ್, ಇದು ಅಷ್ಟೇ, ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಬಿಟ್ಟು ಲಾಕ್ ಮಾಡಬೇಕು. ಈಗ ಒಂದು ಬೀಡು, ಬೀಡಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಸ್ಯಾರಿಗೂ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 5 ಚೈನು, 4 5 ಚೈನ್ ಹಾಕ್ಬಿಟ್ಟು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮತ್ತು 5 ಚೈನ್, ಮತ್ತು 5 ಚೈನ್, ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಬಿಟ್ಟು ಲಾಕ್ ಮಾಡಬೇಕು. ಈಗ ಮತ್ತೆ ಬೀಡಾದಮೇಲೆ 3 ಸಲ 5 ಚೈನ್ ಹಾಕ್ಬಿಟ್ಟು ಮತ್ತೆ ಬೀಡು. ಈ ಥರ ಇದೇ ಬೇಸ್ ಲೈನ್ ನಮ್ಮದು. ಬೀಡಿಗೆ ಲಾಕ್ ಮಾಡಿದ್ದೀನಿ. ಈಗ ಸ್ಯಾರಿಗೂ ಲಾಕ್ ಮಾಡಿದ್ದೀನಿ. ನೋಡಿ, ಇದು ನಮ್ಮ ಬೇಸ್ ಲೈನ್ ಆಗಿರುತ್ತೆ. ಇದು ಎಡ್ಜರ್ಗೂ ಕಂಪ್ಲೀಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿ, ನಾನು ಇಲ್ಲಿ ಬೇಸ್ ಲೈನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಥರ
ನೋಡಿ. ಈಗ ನಾನು ಲಾಕ್ ಮಾಡಿದ್ದೆ ಅಲ್ವಾ, ನಾನು ಅದರೊಳಗೇ ಮತ್ತೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ಕೊತಾ ಇದ್ದೀನಿ. ಫೈವ್ ಚೈನ್ ಹಾಕ್ಬಿಟ್ಟು ಅದನ್ನು ಅಷ್ಟೇ ಲಾಕ್ನ ಒಳಗಡೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 2 ಸಲ ನಾವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗಡೆ ನಾವು ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಸಲ ದಾರ ತಗೊಂಡು ಕಂಬ ಹಾಕಬೇಕು, ತ್ರಿಬಲ್ ಕ್ರೋಶೆ. ನೋಡಿ, ಬೀಡನ್ನ ಹಿಂದೆಗಡೆ ಇರೋ ದಾರದಲ್ಲಿ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಇದ್ರ ಸುತ್ತ ಎಷ್ಟು ಕಂಬ ಆಗುತ್ತೆ ಅಷ್ಟು ಹಾಕಬೇಕು. ನೋಡಿ, 1 ಹಾಕಿದ್ದೀನಿ. ಈಗ 2 ಸಲ ದಾರ ತಗೊಂಡು ಬೀಡು ಹಿಂದೆ ಇರೋ ದಾರದಲ್ಲಿ ಹಾಕಿ ದಾರ ತಗೊಂಡು 2ರಿಂದ 1, 2ರಿಂದ 1, 2ರಿಂದ 1 ಈ ಥರ ನಾವು ಸುತ್ತನೂ ಹಾಕ್ಕೋಬೇಕು. ನೋಡಿ, ಮತ್ತೆ ತೋರಿಸ್ತೀನಿ. ನೋಡಿ, ಈ ಥರ ಇದ್ರ ಸುತ್ತನೂ ಹಾಕ್ಕೋಬೇಕು ಇದೇ ಥರ. ಈಗ ಇದೇ ಥರ ನಾವು ಸುತ್ತಕ್ಕೂ ಹಾಕ್ಕೋಬೇಕು. ನೋಡಿ, ನಾನು ಸುತ್ತ ಎಷ್ಟು ಕಂಬ ಆಗುತ್ತೆ ಅಷ್ಟು ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 15 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಈಗ 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದನ್ನ ಗ್ಯಾಪ್ ಒಳಗಡೆ 2 ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಾವೇನು ಮೊದಲು ಲಾಕ್ ಮಾಡಿದ್ವಿ ಅದರೊಳಗೇ ಮತ್ತೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 5 ಚೈನ್ ಹಾಕ್ಕೋಬೇಕು. 2 3 4 5 ಚೈನ್ ಹಾಕಿ ಆದಮೇಲೆ ಮತ್ತೆ ಇದರೊಳಗೆ 2 ಸಲ ಸಿಂಗಲ್ ಕ್ರೋಶೆ, ಆಮೇಲೆ ದಾರ 2 ಸಲ ತಗೊಂಡು ಸೂಜಿ ಮೇಲೆ ಕ್ರೋಶೆ ಮೇಲೆ 2 ಸಲ ದಾರ ತಗೊಂಡು ಬೀಡನ್ನ ಹಿಂದಿರುವ ದಾರದೊಳಗೆ ಕಂಬಗಳನ್ನ 15 ಕಂಬಗಳನ್ನ ಹಾಕಬೇಕು. ನೋಡಿ, ಈ ಥರ. ನೋಡಿ, ಮತ್ತೆ ನಾನು 15 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಅದೇ ಮೊದಲಿನ ಆವಾಗಲೇ ಥರನೇ ನಾವು ಇನ್ನೊಂದು 2 ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು 1 ಸಲ ಲಾಕ್ ಮಾಡಿಕೊಂಡು ಐದು ಚೈನ್ ಹಾಕ್ಕೋಬೇಕು. ನೋಡಿ, ಈ ಥರ ಎಡ್ಜ್ವರೆಗೂ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಇದೇ ಥರ ನಾವು ಎಡ್ಜ್ವರೆಗೂ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಫಸ್ಟ್ ಸ್ಟೆಪ್ ಆಗಿದೆ. ಸೆಕೆಂಡ್ ಸ್ಟೆಪ್ಪು ಬೇಸ್ ಲೈನು ಸೇರಿಬಿಟ್ಟು ಸೆಕೆಂಡ್ ಸ್ಟೆಪ್ ಆಯಿತು. ಇದು ಲಾಸ್ಟ್ ಸ್ಟೆಪ್ಪು. ನೋಡಿ, ಈಗ ನಾನು ಸೀರೆಗೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟು ಲಾಕ್ ಮಾಡಿ ಆದಮೇಲೆ ಲಾಕ್ನ ಒಳಗಡೆ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ 5 ಚೈನ್ ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕ್ಬಿಟ್ಟು ಲಾಕ್ ಇದೆಯಲ್ಲ ಅದರೊಳಗಡೆ ನಾವು ಮೊದಲೇನು ಲಾಕ್ ಮಾಡಿದ್ವಿ ಅದರೊಳಗಡೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ. ಈಗ ಒಂದು ಸಲ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಈಗ ನಾನು ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ. ಈಗ
ಈ ಥರ ಬೀಡ್ ತೊಗೊಂಡಿದ್ದೀನಿ. ಬೀಡ್ ತೊಗೊಂಡು ಬೀಡನ್ನ ಆ್ಯಡ್ ಮಾಡಿ ಮತ್ತು ಅದ್ರ ಪಕ್ಕಕ್ಕೆ ಒಂದು ಸಲ ದಾರ ತೊಗೊಂಡು ಅದ್ರ ಪಕ್ಕಕ್ಕೆ ಆ ಕಂಬದೊಳಗಡೆ ನಾವು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ಥರ. ಈಗ ಮತ್ತೆ ಇನ್ನೊಂದು ಬೀಡು ಮತ್ತೆ ಒಂದು ಸಲ ದಾರ ತೊಗೊಂಡು ಅದ್ರ ಪಕ್ಕಕ್ಕೆ ಮತ್ತೆ ಡಬಲ್ ಕ್ರೋಶೆ. ಒಂದು ಬೀಡು ಒಂದು ಕಂಬ ಅನ್ನಂಗೆ ಸುತ್ತಲೂ ಆ್ಯಡ್ ಮಾಡ್ಕೋಬೇಕು. ನೋಡಿ ಈಗ ಮತ್ತೆ ಒಂದು ಬೀಡು, ಡಬಲ್ ಕ್ರೋಶೆ, ಎರಡರಿಂದ ಒಂದು ಮತ್ತು ಒಂದು ಬೀಡು. ಸಲ ದಾರ ತಗೊಂಡು ಪಕ್ಕದಲ್ಲೇ ಎರಡರಿಂದ ಒಂದು ನೋಡಿ ಈ ಥರ ಇದ್ರ ಸುತ್ತಕ್ಕೂ ಹಾಕ್ಕೋಬೇಕು. ನೋಡಿ ಇದ್ರ ಸುತ್ತನೂ ನೋಡಿ ನಾನೀಗ ಇದ್ರ ಸುತ್ತನೂ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಸಲ ದಾರ ತಗೊಂಡು ಈ ಥರ ಇನ್ನೊಂದು ಕಂಬ ಹಾಕ್ಕೊಂಡು ಈಗ ನಾನು ಲಾಕ್ ಮಾಡಿದ್ದೆ ಅಲ್ವಾ, ಅದರೊಳಗೇ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಈಗ 5 ಚೈನ್, 5 ಚೈನ್ ಹಾಕ್ಬಿಟ್ಟು ನೋಡಿ ಲಾಕ್ನ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಕುಚ್ಚು ಬರುತ್ತೆ. ಈಗ ಮತ್ತೆ ಅದೇ ಥರ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟು ಒಂದು ಡಬಲ್ ಕ್ರೋಶೆ ಆದಮೇಲೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ಥರ. ಬೀಡು ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆ ಮತ್ತೊಂದು ಬೀಡು. ನಾವೇನು ಕಂಬ ಹಾಕಿರ್ತೀವಿ ಮೊದಲು ಅದರೊಳಗೇ ಹಾಕ್ಕೊಂಡು ಹೋಗಬೇಕು. ನೋಡಿ ಈ ಥರ ಇದನ್ನು ಅಷ್ಟೇ ಸುತ್ತಕ್ಕೂ ಹಾಕ್ಕೋಬೇಕು. ಇದನ್ನು ಅಷ್ಟೇ ಸುತ್ತ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ನೋಡಿ ಇಲ್ಲೂ ಅಷ್ಟೇ ನಾನು ಸುತ್ತನೂ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ನ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. 5 ಚೈನ್ ಹಾಕ್ಕೋಬೇಕೀಗ. 3 4 5 ಚೈನ್ ಹಾಕ್ಬಿಟ್ಟು ಲಾಕ್ನ ಒಳಗಡೆ ಲಾಕ್ ಮಾಡಬೇಕು. ಈಗ ಮತ್ತೆ ಅದೇ ಥರ ಒಂದು ಸಲ ದಾರ ತಗೊಂಡು ಈಗ ಸುತ್ತಕ್ಕೂ ಬೀಡು ಹಾಕ್ಕೋಬೇಕು. ಒಂದು ಕಂಬ ಒಂದು ಬೀಡು ಈ ಥರ ನೋಡಿ. ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಇದು ಲಾಸ್ಟ್ ಸ್ಟೆಪ್ಪು. ಆಮೇಲೆ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ದಯವಿಟ್ಟು ನನ್ನ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.